ವೀಕ್ಷಕರೇ, ಎಸ್ಪಿಎಂ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ವಿಜಯಪುರ ಪುರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷರ ಸ್ಥಾನಗಳಿಗೆ ಮೀಸಲಾತಿ ಪ್ರಕಟಗೊಳಿಸಿ ಹಲವು ತಿಂಗಳುಗಳೇ ಕಳೆದರೂ ಇದುವರೆಗೂ ಚುನಾವಣೆ ಪ್ರಕ್ರಿಯೆ ಆರಂಭವಾಗದೆ ಆಡಳಿತಾಧಿಕಾರಿಯಿಂದಲೇ ಪುರಸಭೆಯ ಆಡಳಿತ ನಡೆಯುವಂತಾಗಿದೆ ಎಂದು ಪುರಸಭೆ ಸದಸ್ಯರು ಸೇರಿದಂತೆ ಸ್ಥಳೀಯ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ 3ನೇ ಬಾರಿಗೆ ಸಾಮಾನ್ಯ ಮಹಿಳೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಸಿಎಂಎ ಮಹಿಳೆಗೆ ಮೀಸಲಾತಿ ನಿಗದಿಪಡಿಸಿ ಪ್ರಕಟಿಸಲಾಗಿದೆಯಾದರೂ ಚುನಾವಣೆಗೆ ದಿನಾಂಕ ನಿಗದಿಪಡಿಸಬೇಕಾಗಿರುವ ಅಧಿಕಾರಿಗಳು ಉತ್ಸುಕತೆ ತೋರಿಸದ ಕಾರಣ ಇದುವರೆಗೂ ಚುನಾವಣೆ ದಿನಾಂಕ ಘೋಷಣೆಯಾಗಿಲ್ಲ. ದೊಡ್ಡಬಳ್ಳಾಪುರದ ಉಪವಿಭಾಗಾಧಿಕಾರಿಯನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದ್ದು, ಇಲ್ಲಿನ ಅಧಿಕಾರಿಗಳು ಕೂಡ ಪ್ರತಿ ಬಾರಿ ಕಡತಗಳನ್ನು ತೆಗೆದುಕೊಂಡು ದೊಡ್ಡಬಳ್ಳಾಪುರಕ್ಕೆ ಹೋಗುವಂತಾಗಿದೆ. ಪುರಸಭೆಯಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷರಿಲ್ಲದ ಕಾರಣ ಪುರಸಭೆಯಲ್ಲಿ ಅಧಿಕಾರಿಗಳು ತೆಗೆದುಕೊಳ್ಳುತ್ತಿರುವ ಯಾವುದೇ ನಿರ್ಣಯಗಳು ಸದಸ್ಯರ ಗಮನಕ್ಕೆ ಬರುತ್ತಿಲ್ಲ. ನಮ್ಮ ವಾರ್ಡುಗಳಲ್ಲಿ ನಡೆಯುವಂತಹ ಕಾಮಗಾರಿಗಳು, ಕೆಲಸ ಕಾರ್ಯಗಳ ಕುರಿತು ಸ್ಥಳೀಯ ಸದಸ್ಯರಿಗೂ ಮಾಹಿತಿ ಸಿಗುತ್ತಿಲ್ಲ. ಅಧಿಕಾರಿಗಳನ್ನು ನಾವೇ ಕೇಳಿದರೆ ಮಾತ್ರವೇ ನಮಗೆ ಮಾಹಿತಿ ಲಭ್ಯವಾಗುತ್ತದೆ. ಬಜೆಟ್ ಸಿದ್ಧತೆ ಸೇರಿದಂತೆ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳುವಾಗ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಣಯಗಳನ್ನು ಮಾಡಬೇಕು. ಸ್ಥಳೀಯವಾಗಿ ಜನರು ನಮ್ಮನ್ನು ಆರಿಸಿ ಕಳುಹಿಸಿದ್ದಾರೆ. ಜನ ನಮ್ಮನ್ನು ಪ್ರಶ್ನೆ ಮಾಡುತ್ತಾರೆ ಎಂದು ಸದಸ್ಯ ವಿ. ನಂದಕುಮಾರ್ ಒತ್ತಾಯಿಸಿದ್ದಾರೆ. ನ್ಯಾಯಾಲಯದಿಂದ ತಡೆಯಾಜ್ಞೆ ಇಲ್ಲದಿದ್ದರೂ ವಿಜಯಪುರ ಪುರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷರ ಚುನಾವಣೆಗೆ ದಿನಾಂಕ ನಿಗದಿಪಡಿಸಲು ಅಧಿಕಾರಿಗಳು ಯಾಕೆ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂಬುದು ಅರ್ಥವಾಗುತ್ತಿಲ್ಲ. ಈ ಮೊದಲು ಸಹ ಪೂರ್ಣ ಬಹುಮತವಿದ್ದರೂ ಕಾಂಗ್ರೆಸ್ನವರು ಅಧ್ಯಕ್ಷ ಸ್ಥಾನದ ಮೀಸಲಾತಿ ಬದಲಾವಣೆ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದ ಕಾರಣ ಅಧ್ಯಕ್ಷ, ಉಪಾಧ್ಯಕ್ಷರಿಲ್ಲದೆ ಅವಧಿ ಪೂರ್ಣಗೊಂಡಿತ್ತು. ಈಗಲೂ ಇದೇ ಸ್ಥಿತಿ ಮುಂದುವರಿಯುತ್ತಿದೆ ಎಂದು ಸ್ಥಳೀಯ ಮುಖಂಡ ಕೆ. ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆಯಲ್ಲಿ 23 ಮಂದಿ ಸದಸ್ಯರ ಪೈಕಿ 13 ಮಂದಿ ಜೆಡಿಎಸ್, 7 ಮಂದಿ ಕಾಂಗ್ರೆಸ್, 2 ಪಕ್ಷೇತರ, 1 ಬಿಜೆಪಿ ಸದಸ್ಯರು ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ಮಹಿಳೆಗೆ ಮೀಸಲಾಗಿರುವ ಅಧ್ಯಕ್ಷ ಸ್ಥಾನಕ್ಕೆ ಎರಡೂ ಪಕ್ಷಗಳಲ್ಲಿನ ಮಹಿಳಾ ಸದಸ್ಯರು ಉತ್ಸುಕರಾಗಿದ್ದು, ದಿನಾಂಕ ನಿಗದಿಗೊಳಿಸಿದರೆ ಆನಂತರ ಯೋಚನೆ ಮಾಡಬಹುದೆಂಬ ಚಿಂತನೆಯಲ್ಲಿದ್ದಾರೆ. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಸರ್, ನಾವು ಏನು ಮೀಸಲಾತಿ ಹೊರಡಿಸಿದ್ರು ಸರ್ಕಾರ, ಆ ಮೀಸಲಾತಿಯಲ್ಲಿರ್ತಕ್ಕಂತಹ ಲೋಪದೋಷವನ್ನು ಸರ್ಕಾರಕ್ಕೆ ಮನಗಾಣಿ ಮಾಡಿದ್ದೀವಿ. ನಾವು ಚುನಾವಣೆ ನಡೆಸಬೇಡ್ರಿ ಅಂತ ಯಾವತ್ತು ಕೋರ್ಟ್ಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು ನಾವು ಹೇಳಿಲ್ಲ. ಅದು ನಾವು ಹಾಕಿರ್ತಕ್ಕಂತಹ ಅರ್ಜಿಯ ಇತ್ಯರ್ಥ ಆಗಿ ಸುಮಾರು 1 ತಿಂಗಳಿಗಿಂತ ಹೆಚ್ಚಾಗಿದೆ. ಈವರೆಗೆ ಯಾವುದೇ ಚುನಾವಣೆ ಪ್ರಕ್ರಿಯೆಯನ್ನು ಸರ್ಕಾರದವರು ಮಾಡಿಲ್ಲ. ಅದು ಮಾಡೋದ್ರಲ್ಲಿ ನಮ್ಮದೇನು ಅಭ್ಯಂತರ ಏನಿರುವುದಿಲ್ಲ. ಆಮೇಲೆ ನಾವು ಇದಾದ ಮೇಲೆ ನಮ್ಮ ಅರ್ಜಿ ಇತ್ಯರ್ಥ ಆದ್ರೂ ನಾವು ಮುಂದಿನ ನ್ಯಾಯಾಲಯಕ್ಕೆ, ಮುಂದಿನ ಮೇಲ್ಮಟ್ಟಕ್ಕೆ ನಾವೇನು ಹೋಗಲಿಲ್ಲ. ನಮ್ಮ ಆಶಯ ಏನಂತೇಳಿ ಸರ್ಕಾರ ಈಗಿರ್ತಕ್ಕಂಥ ಏನು ಮೀಸಲಾತಿಯನ್ನು ಏನು ಹೊರಡಿಸಿದೆ ಅದರ ಪ್ರಕಾರ ಹೋಗಿ ಕೂಡಲೇ ಚುನಾವಣೆ ಮಾಡಲಿ. ನಾವು ಸರ್ಕಾರದಲ್ಲಿ ಮತ್ತು ನ್ಯಾಯಾಲಯದಲ್ಲಿ ಕೇಳ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ ಪದೇ ಮಹಿಳೆ ರಿಪೀಟ್ ಆಗ್ತಾಯಿದೆ. ಬೇರೆಯವ್ರಿಗೂ ಅವಕಾಶ ಕಲಿಸ್ಬಿಡಿ ಅಂತಕ್ಕಂಥದ್ದನ್ನು ನಾವು ಮನವಿ ಮಾಡಿದ್ದೇವೆ ಹೊರತು ಯಾವುದೇ ತಡೆಯಾಜ್ಞೆ ಆಗಿರ್ಬೋದು, ಯಾವುದೇ ಇನ್ನಿತರ ಇದನ್ನು ನಾವೇನೋ ಮಾಡಿಲ್ಲ. ಅದು ಈಗಾಗಲೇ ಇತ್ಯರ್ಥ ಆಗಿರೋದ್ರಿಂದ ಅರ್ಜಿ ಏನು 21/904/2024 ಅರ್ಜಿ ಇತ್ಯರ್ಥ ಆಗಿರೋದ್ರಿಂದ ಕೂಡಲೇ ಚುನಾವಣೆ ನಡೆಸಲಿ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕೋರ್ಟಿಂದ ಜಿಲ್ಲಾಧಿಕಾರಿಗೆ